ಕಮಿಷನ್ ಎಲ್ಲದಕ್ಕೂ ಕೂಡ ಕಮಿಷನನ್ನು ಫಿಕ್ಸ್ ಮಾಡ್ತಾ ಇರುವಂತಹ ಕೆಲ ಸುಲಿಗೆಕೋರ ಅಧಿಕಾರಿಗಳ ಬಗ್ಗೆ ನಾವು ದಿನನಿತ್ಯ ನೋಡ್ತಾನೆ ಇರ್ತೀವಿ. ಬಟ್ ಈಗ ನ್ಯಾಯಬೆಲೆ ಅಂಗಡಿಯಲ್ಲೂ ಕೂಡ ಅನ್ನಭಾಗ್ಯದ ಅಕ್ಕಿ ಪಡ್ಕೊಳ್ಬೇಕಂದ್ರೂ ಫಲಾನುಭವಿಗಳು ಇಂತಿಷ್ಟು ದರವನ್ನು ಕೊಟ್ಟು ನ್ಯಾಯಬೆಲೆ ಅಂಗಡಿಗಳಿಂದ ಖರೀದಿ ಮಾಡಬೇಕಾದಂತಹ ಸ್ಥಿತಿ. ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ತಾ ಇದೆ, ಇಲಿ ಹೆಗ್ಗಣಗಳ ಕಾರ್ಯಾಚರಣೆ ಹೆಂಗಿದೆ, ಡೀಟೇಲ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಕಮಿಷನ್ ಸರ್ ಕಮಿಷನ್, ಅನ್ನಭಾಗ್ಯದ ಅಕ್ಕಿಗೂ ಕಮಿಷನ್, ನ್ಯಾಯಬೆಲೆ ಅಂಗಡಿ ಕರ್ಮಕಾಂಡ, ಕಮಿಷನ್ ಕಮಿಷನ್ ಕಮಿಷನ್, ಎಲ್ಲದಕ್ಕೂ ಕಮಿಷನ್. ಈಗ ಬಿಪಿಎಲ್ ಕಾರ್ಡ್ನಲ್ಲಿ ಅನ್ನಭಾಗ್ಯದ ಅಕ್ಕಿ ತೆಗೆದುಕೊಳ್ಳೋದಕ್ಕೂ ದುಡ್ಡು ಫಿಕ್ಸ್. ಎಸ್, ಬೆಂಗಳೂರಿನ ಲಗ್ಗೆರೆಯ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದೊಂದು ಕಾರ್ಡ್ಗೆ 20 ರಿಂದ 30 ರೂಪಾಯಿ ದರವನ್ನ ಫಿಕ್ಸ್ ಮಾಡಿದ್ದಾರೆ. ಅಕ್ಕಿ ತೆಗೆದುಕೊಳ್ಳುವ ಮುನ್ನ ದುಡ್ಡು ಕೊಟ್ಟು ತೆಗೆದುಕೊಳ್ಳಬೇಕು. ಪಬ್ಲಿಕ್ ಟಿವಿ ಕ್ಯಾಮೆರಾದಲ್ಲಿ ಈ ಕಮಿಷನ್ ವಹಿವಾಟು ಬಟಾ ಬಯಲಾಗಿದೆ. ಇನ್ನು ರೇಷನ್ ಕಾರ್ಡ್ ಜೊತೆ ದುಡ್ಡು ಕೊಡುವ ಬಗ್ಗೆ ಪಬ್ಲಿಕ್ ಟಿವಿ ವಿಚಾರಣೆ ಮಾಡ್ತಿದ್ದಂತೆ ಮಾಲೀಕ ತಬ್ಬಿಬ್ಬಾಗಿದ್ದಾನೆ. ಮೊದಲು ಸೋಪು ಉಪ್ಪಿನಕಾಯಿ ಮಾರಾಟ ಮಾಡ್ತೀನಿ, ಅದರ ದುಡ್ಡು ಇದು ಅಂತ ಕಥೆ ಕಟ್ಟಿದ್ರು. ಕೊನೆಗೆ ಚೀಲದ ದುಡ್ಡು ಅಂತ ಸುಳ್ಳು ಹೇಳಿದ್ರು. ಕೊನೆಗೆ ತಪ್ಪಾಯ್ತು, ತಿದ್ಕೋತೀವಿ ಅಂತ ಗಾಬರಿಯಿಂದ ಹೇಳಿದ್ರು. ಈಗಾಗಲೇ ನ್ಯಾಯಬೆಲೆ ಅಂಗಡಿಯಲ್ಲಿ ಈ ಹಿಂದೆ ದುಡ್ಡನ್ನ ಕೊಡ್ತಾ ಇದ್ರು, ಆದರೆ ಈಗಿನಿಂದ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಅಕ್ಕಿಗೆ 30 ರೂಪಾಯಿನ ಒಂದೊಂದು ಕಾರ್ಡ್ಗೆ ಪಡ್ಕೋತಾ ಇದ್ದಾರೆ. ಸರ್, ಈಗ ಇಲ್ಲಿ ಏನು ದುಡ್ಡು ಕೊಡಬೇಕಾ ಅಕ್ಕಿಗೆ, ಕಾರ್ಡ್ಗೆ? ಬಟ್ ಏನಕ್ಕೆ ಮತ್ತೆ 30 ರೂಪಾಯಿ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಐಟಮ್ ಕೊಡ್ತೀವಿ ಮೇಡಮ್. ಏನು ಐಟಮ್? ಗೋಧಿ ಹಿಟ್ಟು ಅವನು ಮತ್ವಲ್ಲ, ಅದಕ್ಕೋಸ್ಕರ ತಗೊಂತದ್ದು ಅಷ್ಟೇ. ಇದಕ್ಕೋಸ್ಕರ ದುಡ್ಡು ತಗೊಳ್ಳೋದು. ಪ್ರತಿ ಕಾರ್ಡ್ಗಿಲ್ಲ, ಯಾರು ಕೊಡ್ತಾರೋ ಅವ್ರ ಹತ್ರ ತಗೊಂತೀವಿ. ಏನದು, ಅದು ಉಚಿತ ಅಲ್ವಾ? ಉಚಿತ ಅಲ್ಲ, ಅದು ನಾವು ಪರ್ಸನಲ್ ಮಾರ್ಬೋದು ಅದನ್ನ ರೂಲ್ಸ್ ಪ್ರಕಾರ. ಅಲ್ಲ, ನಮ್ಗೆ ಏನೋ ಹೊಟ್ಟೆಪಾటు ಇರ್ತದಲ್ಲಮ್ಮ. ಬಟ್ ಈಗ ನಾವು ನೋಡ್ತಾ ಇದ್ವಿ ತುಂಬಾ ಜನ ಐಟಮೇ ತಗೊಂಡಿಲ್ಲ, ಅವರೆಲ್ಲರಿಗೂ ಕೂಡ ಇಲ್ಲ ಐಟಮ್ ತಗೊಂತಾರೆ. ಐಟಮ್ ತೆಗೆದುಕೊಂಡಿಲ್ಲ ಸರ್ ತುಂಬಾ ಜನ. ಅವ್ರ ಹತ್ರನೂ ನೀವು 30 ರೂಪಾಯಿ ಪ್ರತಿ ಕಾರ್ಡ್ಗೂ ದುಡ್ಡನ್ನ ಫಿಕ್ಸ್ ಮಾಡಿದ್ದೀರಾ? ಇಲ್ಲ ಆ ಥರ ಅಂಥದ್ದು ನಾವು ಮಾಡೋಕ್ಕಲ್ಲ. ಇಲ್ಲ ಮೇಡಮ್ ಅವರೇ, ಆ ಥರ ಏನಾರ ಇದ್ರೆ ನಾವು ಇನ್ನೂ ತಿದ್ಕೊಂತೀವಿ ಬಿಡಿ ಮೇಡಮ್ ಅವರೇ. ಬಟ್ ಒಪ್ಕೋತೀರಾ ಸರ್ ನೀವು? ಅಲ್ಲ, ಇದ್ರೆ ತಿದ್ಕೊಂತೀವಿ. ತಿದ್ಕೋತೀವಿ ಅಂದ್ರೆ ನೀವು ತಗೊಂಡಿದ್ದೀರಾ? ಅಲ್ಲ, ಆ ಥರ ಏನಾರ ಸಮಸ್ಯೆ ಇದ್ರೆ ಅಲ್ಲಪ್ಪ, ತಗೊಂಡಿರೋದಕ್ಕೆ ಪ್ರೂಫ್ ಇದೆ. ನನ್ನ ಹತ್ರ ಏನಾರು ತಪ್ಪಾಗಿದೆ ನಮ್ಮ ಕಡೆಯಿಂದ ನಾನು ತಿದ್ಕೊಂತೀನಿ. ಮುಂದೆ ಈ ಥರ ಆಗ್ದಂಗೆ ನೋಡ್ಕೊಂತೀನಿ. ಆಯ್ತಾ ಮೇಡಮ್ ಅವರೇ? ಅನ್ನಭಾಗ್ಯ ರೇಷನ್ ಕಾರ್ಡ್ ಇರೋದೇ ಎಲ್ರು ಬಡವರು, ಅವ್ರು ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಬರ್ತಾರೆ. ಸರ್ಕಾರ ದುಡ್ಡು ಕೊಡ್ತಾ ಇರೋದು. ನಿಮ್ಮ ಮನೆಯಿಂದ ಅಕ್ಕಿ ತಂದು ಕೊಡ್ತಾ ಇಲ್ಲ, ನಾವು ಆ ಥರ ಯಾವತ್ತೂ ಬಿಹೇವ್ ಮಾಡಿಲ್ಲ ಅವ್ರ ಹತ್ರ. ನಾವು ಕುಟುಂಬದ ಥರ ನೋಡ್ಕೊಂತ ಇದ್ವಿ ನಾವು ಅವ್ರನ್ನ. ಇನ್ನು ಮಾಲೀಕ ಬಡವರ ಜೊತೆ ದುಡ್ಡು ಪೀಕಿದ ಬಗ್ಗೆ ಜನರೇ ಮಾತನಾಡಿದ್ರು. ಅಕ್ಕಿ ಬೇಕಾದ್ರೆ ಕಾಸು ಕೊಡಲೇಬೇಕು, ಯಾವ ಐಟಮ್ ಇಲ್ಲ, ಗೋಣಿ ಚೀಲಾನೂ ಇಲ್ಲ, ಇದು ಫಿಕ್ಸ್ ಪ್ರತಿ ತಿಂಗಳು ಅಂತ ಹೇಳಿದ್ರು. ಇಲ್ಲಿ ಬರೋದೆಲ್ಲ ಬಡವರೇ. ಅನ್ನಭಾಗ್ಯದ ಆ ಒಂದು BPL ಕಾರ್ಡ್ ಇದೆ, ಅದೆಲ್ಲರೂ ಕೂಡ ಬಡವರೇ ಇರೋದು. ಅಂಥದ್ರಲ್ಲಿ ಈಗ ಇವರು ಒಂದೊಂದು ಕಾರ್ಡ್ಗೆ 30 ರೂಪಾಯಿ ಅಂತೆ. ಪ್ರತಿಯೊಬ್ಬರ ಹತ್ರನೂ ಕೂಡ ಪಬ್ಲಿಕ್ ಟಿವಿಯಲ್ಲಿ ದಾಖಲೆ ಸಮೇತ ಸಿಕ್ಕಿದೆ. ಪ್ರತಿಯೊಬ್ಬರ ಬಳಿಯೂ ಕೂಡ 30 ರೂಪಾಯಿ ಕಲೆಕ್ಷನನ್ನು ಮಾಡ್ಕೋತಾರೆ. ನೋಡಿ, ಇಷ್ಟು ಜನ ಇದೆ, ಇಷ್ಟು ಕಾರ್ಡ್ಗಳಿದ್ದಾವೆ. ಪ್ರತಿದಿನ 30 ರೂಪಾಯಿ ತಗೊಂಡ್ರೆ ಹೇಗಾಗುತ್ತೆ, ಎಷ್ಟು ದುಡ್ಡು ಬರುತ್ತೆ ಏನು ಅನ್ನುವಂಥದ್ದು. ಸರ್, ಈಗ ನೀವು ಪ್ರತಿಯೊಬ್ಬರು 30 ರೂಪಾಯಿ ಕೊಡಬೇಕಾ ಇಲ್ಲಿ? ಇಲ್ಲ ಮೇಡಮ್, ಒಬ್ಬರು 20 ಕೇಳ್ತಾರೆ. 2 ದಿವಸ ರೇಷನ್ ಕೊಡ್ತಾರೆ, ಮತ್ತೆ ಬೇರೆ ಕಾರ್ಡು ಕೊಡ್ತಾರೆ. ನಮಗೆ 2 ದಿವಸದಲ್ಲಿ ರೇಷನ್ನೇ ಸಿಗಲ್ಲ ಇಲ್ಲಿ. ಒಂದು ಕಾರ್ಡ್ಗೆ 20 ರೂಪಾಯಾ? 20 ರೂಪಾಯಿ. ನೀವು ಪ್ರತಿ ತಿಂಗಳು 20 ಕೊಡಲೇಬೇಕು. ಆಮೇಲೆ ಬಟ್ ಊರವ್ರಿಗೆಲ್ಲ ಕೊಡ್ತಾರೆ, ಇಲ್ಲಿ ಕಾರ್ಡವ್ರಿಗೆ ರೇಷನ್ ಸಿಗಲ್ಲ. ನಾವು ತುಂಬಾ ಸಲ ಅಕ್ಕಿನೇ ತಾಂಡಿಲ್ಲ, ತುಂಬಾ ಸಲ ಬಂದು ವಾಪಸ್ ಹೋಗಿದ್ದೀವಿ. ಎಲ್ಲರಿಗೆ ಅಕ್ಕಿನೇ ಸಿಗಲ್ಲ. ಬಟ್ 20 ರೂಪಾಯಿ ಕೊಡ್ಬೇಕಾ? ಅಲ್ಲ, ಅಮೌಂಟ್ ಇದು ತಗೊಳ್ಳಿ ಮೇಡಮ್, ಅದನ್ನ ನಾವು ಕೇಳ್ತೇಲ್ಲ. ಕೊಡ್ಬೇಕು ಅಮೌಂಟ್ ಉಚಿತವಾಗಿ. ಅಲ್ಲ ಅಂದ್ರೆ ಊರಿಗೆ ಕಾರ್ಡ್ಗೆಲ್ಲ ಕೊಟ್ಬಿಟ್ಟು ನಮ್ಗೆ ಅಕ್ಕಿ ಇಲ್ದಂಗೆ ಮಾಡ್ತಾರಲ್ಲ, ಅದು ಹೋಗುತ್ತಲ್ವ ಅಲ್ವಾ ಮೇಡಮ್? 20 ರೂಪಾಯಿ ಇಂಪಾರ್ಟೆಂಟ್ ಅಂತ ನೋಡಕ್ ಹೋದ್ರೆ ಅಕ್ಕಿನೂ ಇಲ್ದಂಗೆ ಆಗುತ್ತಲ್ವಾ ಮೇಡಮ್? ಅದು ನಮಗೆ ಸಮಸ್ಯೆ ಆಗಿರೋದು. ಎಷ್ಟೋ ಸಲ ಅಕ್ಕಿ ಇಲ್ದಂಗೆ ಹೋಗಿದೀವಿ ನಾವು. ನೀವು ದುಡ್ಡು ಕೊಡ್ಬೇಕು. 20 ರೂಪಾಯಿ ಎಷ್ಟು ಕೊಡ್ಬೇಕು? 20 ರೂಪಾಯಿ. ಓಕೆ, ಎಷ್ಟು ಟೈಮಿಂದ ಕೊಡ್ತಾನೆ ಇದ್ರಾ ನೀವು 20 ರೂಪಾಯಿ? ಪ್ರತಿ ಬಾರಿ ಅಕ್ಕಿ ತಗೊಂಡಾಗ್ಲೂ 20 ರೂಪಾಯಾ? ನೀವು 20 ರೂಪಾಯಾ ಪ್ರತಿ ಬಾರಿನೂ? ಎಲ್ಲರೂ ಫಿಕ್ಸು 20 ರೂಪಾಯಿ. 20 ರೂಪಾಯಿ, 30 ರೂಪಾಯಿ, 20. ಚೀಲ ಕೊಡ್ತಾರ ಅವರು? ಇಲ್ಲ ಏನಿಲ್ಲ, ಅದಲ್ಲ. ಐಟಮ್ ಕೊಡ್ತಾರಾ? ಅದು ಬೇರೆ ಕಾರ್ಡ್ ಅವ್ರು ಸಿಗತ್ತೆ, ನಮ್ದು ಇದೇ ಕಾರ್ಡ್ ಇರೋದ್ರಿಂದ ಏನಿಲ್ಲ. ನೀವು ಬರೇ ರೇಷನ್ ಏನು, ನೀವು ಚೀಲ ತಗೊಂಡ್ಬರ್ತೀರಾ, ರೇಷನ್ ತಗೊಳ್ಳೋವಾಗ ಆ ಕಾರ್ಡ್ ಕೊಡ್ತೀರಾ, 20 ರೂಪಾಯಿ 30 ರೂಪಾಯಿ ಕೊಡ್ತೀರಾ. ಓಕೆ, ನೀವು ಅಷ್ಟೇ. ನೀವು ಎಷ್ಟು ಕೊಡ್ತೀರಾ? ನಾವು ಅಷ್ಟೇ. ಎಷ್ಟು? 20 ರೂಪಾಯಿ. ನೀವು 20. ನೀವೆಷ್ಟು? ನಾವು 20 ಮೇಡಮ್. 20 ರೂಪಾಯಿ. ನಾವು 20 ಮೇಡಮ್, ಏನು ಕೊಡಲ್ಲ. ಏನು ಕೊಡಲ್ಲ.
50 ಚೀಲ ಕೊಟ್ಟರೆ ಮಾತ್ರ ಕೊಡ್ತಾರೆ ಏನಾರ. ಅಕ್ಕಿ ಇಲ್ಲ ಅಂದ್ರೆ ಕೊಡಲ್ವಾ? ಅಕ್ಕಿ ಕೊಡ್ತಾರೆ, ಬರೀ 20 ರೂಪಾಯಿ ಕೊಡ್ಬೇಕಷ್ಟೇ. ಕೊಡಬೇಕು. ಓಕೆ. BPL ಕಾರ್ಡ್ ಇರೋದು, ಕಾರ್ಡ್ ತೋರಿಸಿ ನಿಮ್ದು. ನೋಡಿ ಇದು BPL ಕಾರ್ಡ್ ಇವ್ರದ್ದು. ಈ ಕಾರ್ಡ್ಗೆ ಪ್ರತಿ ಬಾರಿಯೂ ಅಕ್ಕಿ ತಗೊಂಡು ಹೋಗ್ಬೇಕು ಅಂದ್ರೆ 20 ರೂಪಾಯಿನ ಕೊಡ್ಬೇಕು. ಅವ್ರು ಹೇಳ್ತಾರೆ ನಾವು ಚೀಲ ತರ. ಬನ್ನಿ ಸರ್ ಇಲ್ಲಿ ಬನ್ನಿ. ಈಗ ಈ ಕಾರ್ಡು 20 ರೂಪಾಯಿ ತಗೋತೀರಂತಲ್ಲ, ಇವರೆಲ್ಲ ಮಾತಾಡಿದ್ರಲ್ಲ. ಚೀಲದ ಮಾತ್ರ ಚೀಲ ತಗೊಂಡಿಲ್ವಾ? ಐಟಮ್ ಕೊಟ್ರೆ ಕೊಡ್ತೀವಿ. ಐಟಮ್ ಕೊಡಲ್ಲ ನಮ್ಮ ನಾನು. ಐಟಮ್ ಕೊಡಲ್ಲ. ಪ್ರತಿ ಬಾರಿಯೂ ಐಟಮ್ ಕೊಡ್ತಾರೆ. ಐಟಮ್ ಕೊಡ್ತಾರೆ. ಐಟಮ್ ಕೊಡ್ತಾರೆ. ಇಲ್ಲ ಮೇಡಮ್, ನೀವು ಒಂದ್ ನಿಮಿಷ ದಬಾಯಿಸ್ಕೊಂಡು ಕೇಳ್ಬೇಡಿ. ಜನಸಾಮಾನ್ಯರ ಹತ್ರ ದಬಾಯಿಸ್ಕೊಂಡು ಕೇಳ್ಬೇಡಿ. ನಮ್ಮ ಹತ್ರ ಪ್ರೂಫ್ ಇರೋದಕ್ಕೆ ಮಾತಾಡ್ತಿರೋದು. ನಿಮ್ಮ ಮನೆಯಿಂದ ಅಕ್ಕಿ ತಂದು ಕೊಡ್ತಿಲ್ಲ, ಸರ್ಕಾರದಿಂದ ಕೊಡ್ತಾ ಇರೋದು ಉಚಿತವಾಗಿ. ನಿಮ್ಮ ಮನೆಯಿಂದ ಅಕ್ಕಿನ ತಂದು ಜನರಿಗೆ ಕೊಡ್ತಾ ಇಲ್ಲ. ಪ್ರತಿ ಕಾರ್ಡಿಂದ 20 ರೂಪಾಯಿ 30 ರೂಪಾಯಿ ಕಲೆಕ್ಟ್ ಮಾಡ್ತಾ ಇರೋದು ಪಬ್ಲಿಕ್ ಟಿವಿ ದಾಖಲೆ ಸಮೇತ ಸಿಕ್ಕಿದೆ. ಬಡವರಿಗಾಗಿ ಇರುವ ಅನ್ನಭಾಗ್ಯದ ಅಕ್ಕಿ ಹೆಸರಿನಲ್ಲಿಯೂ ಕಮಿಷನ್ ದಂಧೆಯನ್ನು ರಾಜಾರೋಷವಾಗಿ ನಡೆಸ್ತಾರೆ. ಆಹಾರ ಇಲಾಖೆ ಶೀಘ್ರವೇ ಕ್ರಮ ಕೈಗೊಳ್ಳಬೇಕಿದೆ. ಪವಿತ್ರ ಕಡ್ತಲ, ಪಬ್ಲಿಕ್ ಟಿವಿ, ಬೆಂಗಳೂರು.